ಅವ್ರಿಗೆ ರಿಕ್ ಹಾಕ್ಬೇಕಾಗಿದೆ, ರೆಸ್ಟ್ರಿಕ್ಷನ್ ಹಾಕ್ಬೇಕಾಗಿದೆ ರೀ. ಖನಿಜ ತಗೊಳ್ಳೋದ್ರಿಂದಾಗೆ ಕಾಡಿನ ಗಿಡಗಳ ಬಿದ್ದು ಹೋಗೋದ್ರಿಂದಾಗೆ ಸಹಜವಾಗಿ ಕಾಡ ಬೋಳಾಗ್ತದೆ, ಜೊತೆಗೆ ತಗ್ಗುಗಳು ಬೆಳ್ತಾ ಹೋಗ್ತಾ ಇರ್ತವೆ, ಮತ್ತು ಮಣ್ಣಿನ ಸವಕಳಿ ತಡೀಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಭೂಕುಸಿತಗಳಾಗ್ತವೆ, ಎಲ್ಲನೂ ಆಗ್ತದೆ. ಕಾರಣ ನಮ್ಮ ನಾಡು ಪ್ರಾಣಿಗಳು ರೈತರಂತೆ ಅಲ್ಲವೇ ಅಲ್ಲ. ಮತ್ತು ರೈತರ ಈ ಒಂದು ಕಾಡು ದಂಡಿಗಿರೋದ್ರಿಂದಾಗಿ ಮಳೆಗಾಲದಲ್ಲಿ ಒಂದು ಸ್ವಲ್ಪ ಭೂಮಿಗಳು ಹಚ್ಚ ಹಸರಿರ್ತಾವೆ, ನಾಡಿಗೆ ಆಹಾರವನ್ನು ಒದಗಿಸ್ತಾರೆ ಅವರು. ಏನು ಲಾಸ್ ಏನಿದೆ? ಒಂದೇ ಏನಪ್ಪ ಅಂತಂದ್ರೆ ರೆಸ್ಟೋರೆಂಟು ಅವು ಡೆವಲಪ್ಮೆಂಟ್ ನೋಡ್ತಾ ಇದ್ದೀವಿ ನಾವು. ಕಾಡಿನೊಳಗೆ ರೆಸ್ಟೋರೆಂಟ್ ಮಾಡೋದು, ಮತ್ತೇನೋ ಮಾಡೋದು, ಅಲ್ಲಿ ಮೋಜು ಮಜಾವು ಮಾಡೋದು, ಇವುಗಳಿಂದ ಹೆಚ್ಚು ತೊಂದರೆ ಅದ ಕಾಡಿಗೆ. ಅಲ್ಲಿಯ ರೈತರಿಂದ ಅಲ್ಲ ಅನ್ನೋದು ನಾವು ಮತ್ತೆ ಮನಗಣಬೇಕಾಗಿದೆ. ಯಾಕಂದ್ರೆ ಅವ್ರಿಗೆ ನೀವು ಭೂಮಿ ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಟ್ರಪ್ಪ ಅಂದ್ರೆ ಅವ್ರು ದನಗಳು ಸಾಕೋದಕ್ಕೆ ಅನುಕೂಲ ಮಾಡಿಕೊಟ್ರೆ ಆ ದನಗಳಿಂದ ಲಾಸ್ ಇಲ್ಲ ಕಾಡಿಗೆ. ದನಗಳಿಂದ ಗೊಬ್ಬರ ಸಿಗ್ತದೆ, ಅವಕ್ಕೆ ಕಾಡಿಗೆ ಗೊಬ್ಬರ ಸಿಗ್ತದೆ. ಮತ್ತು ಜೊತೆಗೆ ಇನ್ನುಳಿದ ಪ್ರಾಣಿಗಳು ಕೆಲವೊಮ್ಮೆ ಆಹಾರನೂ ಆಗ್ತವೆ, ಪ್ರಾಣಿಗಳು, ನಾಡು ಪ್ರಾಣಿಗಳು. ಹೀಗಾಗಿ ಈ ಕಾನೂನು ತಂದು ಒಂದು ಏನಪ್ಪ ಅಂದ್ರೆ ರೈತರು ಅಲ್ಲಿ ಒಳಗೆ ಹೋಗೋದಾಗ ಮಾಡೋದು, ಆದಿವಾಸಿ ಹೊರಗೆ ಬರ್ದಾಗ ನೋಡ್ರಿ. ಆದಿವಾಸಿಗಳು ಅನೇಕರಿಗೆ ಕಾಡುಗಳಿಗೆ ಕುದುರೆ ಮಗ ಇರ್ಬೋದು, ಎಲ್ಲೋ ಕಡೆ ಇರ್ಬೋದು, ಎಲ್ಲ ಕಡೆ ಕಾಡಿನ ಜನ ಅವ್ರಿಗೆ ಈಗ ಹೊರಗೆ ಕಳಿಸೋಂಥ ಕೆಲಸ ಮಾಡುವಂಥ ಪ್ರಯತ್ನ ನಡೆದಿದ್ದಾವೆ. ಆದರೆ ಆ ಕಾಡಿನಿಂದ ಖನಿಜಗಳು ಇವರು ಯಾರ್ಯಾರಿಗೂ ಮಾರ್ತಾರೆ, ಯಾರೋ ಬರ್ತಾರೆ, 1 ಎಕರೆನೋ 10 ಎಕರೆನೋ ಒಂದು ಬೇಡ 20 ಎಕರೆನೋ ತೊಗೊಳ್ತಾರೆ. ಇವರು ಅಲ್ಲಿ 100 ಎಕರೆ ಹೊಡ್ಕೊಂಡು ತಟ್ಟು ಹಾಕ್ತಾರೆ. ಇವು ಎಷ್ಟು ನಡೆದವು? ಇಂಥವುಗಳು ನಿಲ್ಲಿಸಿದಾಗ ಮಾತ್ರ ಕಾಡ ಉಳಿಲಿಕ್ಕೆ ಸಾಧ್ಯ. ಇದರರ್ಥ ಖನಿಜನ ತಗೋಬಾರ್ದು ಅಂತೂ ಅಲ್ಲ, ನಾಡಿನ ಅಭಿವೃದ್ಧಿಗೆ ಬೆಳವಣಿಗೆಗೆ ಬೇಗ ಬೇಕಿಲ್ಲ ಅಂತಲ್ಲ. ಖನಿಜ ಕಬ್ಬಿಣ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ತವರಾಗಿರ್ಬೋದು. ಖನಿಜ ಪದಾರ್ಥದಿಂದ ನಾವು ಅನೇಕ ಇಲ್ಲಿ ನಮ್ಮ ಕೆಲಸಗಳನ್ನ ಮಾಡ್ಕೊಳ್ತಾ ಇರ್ತೀವಿ. ಕಬ್ಬಿಣದಿಂದ ಅನೇಕ ಪದಾರ್ಥ ತಯಾರು ಮಾಡ್ತೀವಿ, ಅನೇಕ ವಸ್ತುಗಳು ತಯಾರು ಮಾಡ್ತೀವಿ. ಇನ್ನುಳಿದ ಖನಿಜಗಳಿಂದ ಬೇಕಾದಿಲ್ಲ ಅಂತಲ್ಲ ಅಭಿವೃದ್ಧಿಗೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಗೆ ಬೇಕು. ಆದರೆ ಅದು ಇನ್ನೊಂದು ದೇಶಕ್ಕೆ ಮಾರ್ಕೊಂಡು ಹೋಗುವಂಥದ್ದು, ಮತ್ತೇನು ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅದರಿಂದ ದೇಶಕ್ಕೆ ಹಾನಿ ಆಗ್ತದೆ. ಅದಕ್ಕಿಂತಲೂ ಆ ಖನಿಜದಿಂದ ನಮ್ಮ ವಸ್ತುಗಳು ನಿರ್ಮಾಣ ಮಾಡಿ ಆ ತಯಾರಾದ ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡಿರಿ, ಲಾಭ ಆಗ್ತದಲ್ಲ ಸಹಜವಾಗಿ. ಆದರೆ ಆ ಟೆಕ್ನಿಕ್ ನಮ್ಮಲ್ಲಿ